ಜಿದ್ದಿನ ಪೈಪೋಟಿ ನಡೆಯೂ ಕೂಡ ಕೊನೆಗೂ ಸಂಡೂರು ಕಾಂಗ್ರೆಸ್ ಭದ್ರಕೋಟೆಯನ್ನ ಮತ್ತೆ ಕೈವಶಪಡಿಸಿಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು ಸಾಧಿಸಿದ ನಂತರ ನ್ಯೂಸ್ 18 ಜೊತೆ ಮಾತಾಡಲಿಕ್ಕೆ ಅನ್ನಪೂರ್ಣ ತುಕಾರಾಮ್ ಅವರಿದ್ದಾರೆ. ಅವರನ್ನೇ ಮಾತಾಡ್ತೀನಿ. ಮೇಡಮ್, ಮೊದಲಿಗೆ ಸಂಡೂರು ಜನತೆ ಮತ್ತೆ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಮತ್ತೆ ಕೈ ಹಿಡಿದಾರೆ, ಕಾಂಗ್ರೆಸ್ ಪಕ್ಷವನ್ನು ಕೂಡ ಕೈ ಹಿಡಿದಾರೆ, ಏನ್ ಹೇಳ್ತೀರಿ? ನನ್ನ ಸಂಡೂರು ತಾಲೂಕಿನ ಎಲ್ಲ ಪ್ರಬುದ್ಧ ಪ್ರಜ್ಞಾವಂತ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ತಮ್ಮ ಸೇವೆಗೆ ನಮ್ಮ ಪಕ್ಷದಿಂದ ನನ್ನನ್ನು ಜನ ಆರಿಸಿದ್ದಾರೆ. ಅದಕ್ಕೋಸ್ಕರ ನನ್ನ ಇವತ್ತಿನಿಂದ ನನ್ನ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಗೆಲುವಿಗೆ ಏನು ಪ್ರಮುಖವಾಗಿ ಕಾರಣ ಅಂತ ಹೇಳ್ತೀರಿ? ಗೆಲುವಿಗೆ ನಮ್ಮ ಸಂಸದರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಹಾಗೆಯೇ ನಮ್ಮ ಪಕ್ಷ ಕೊಟ್ಟಂಥ 5 ಭರವಸೆಗಳು, ಹಾಗೆಯೇ ನಮ್ಮ ಮಾನ್ಯ ಸಂಸದರು ಏನು ನಿರಂತರವಾಗಿ ಜನರ ಜೊತೆಗೆ ಒಂದು ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ರು, ಎಲ್ಲ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು, ಅದೆಲ್ಲ ಇವತ್ತು ನಮಗೆ ಪ್ಲಸ್ ಆಯಿತು. ಹಾಗೆಯೇ ನಮ್ಮ ಗೆಲುವಿಗೆ ಇದು ಕೂಡ ಸಹಕಾರಿಯಾದ ಒಂದು ಅಂಶ ಅಂತ ಹೇಳಿ. ಕೆಲವೊಂದು ಸುತ್ತುಗಳಲ್ಲಿ ಕೂಡ ಬಿಜೆಪಿ ನಿಮ್ಮ ನಡುವೆ ನೇರ ಪೈಪೋಟಿ ಬರ್ತಾ ಇತ್ತು, ಕೆಲವು ಸುತ್ತುಗಳಲ್ಲಿ ಅವರು ಮುನ್ನಡೆ ಬರ್ತಾ ಇದ್ರು. ಅಂದ್ರೆ ನೇರ ಪೈಪೋಟಿ ಅನಿಸ್ತಾ ಮೇಡಮ್ ಈ ಚುನಾವಣೆಗೆ ತಮಗೆ? ಹೌದು, ನೇರ ಪೈಪೋಟಿ. ಯಾಕಂದ್ರೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇರ್ತಿತ್ತು. ಈ ಬಾರಿ ನೇರ ಸ್ಪರ್ಧೆಯಲ್ಲೂ ಕೂಡ ನಾವು ಅಷ್ಟು ಮತ ತಗೊಂಡಿವಿ ಅಂತಂದ್ರೆ ನಮ್ಮ ಕಾಂಗ್ರೆಸ್ನ ಪರವಾಗಿ ಜನ ಹೆಚ್ಚಿನ ಒಂದು ಮತವನ್ನು ಚಲಾವಣೆ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ನ ಅಭಿವೃದ್ಧಿ ಕೆಲಸಗಳನ್ನು ಜನ ಮೆಚ್ಚಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಸಂಪುಟದ ಅರ್ಧಕ್ಕೂ ಹೆಚ್ಚು ಸಚಿವರು ಕೂಡ ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ರು. ಅದೇನು ತಮ್ಗೆ ಅನುಕೂಲ ಆಯ್ತಾ? ಈಗ ಹೌದು, ಖಂಡಿತ ಅನುಕೂಲ ಆಯಿತು. ನಮ್ಮ ಎಲ್ಲ ಹಿರಿಯ ನಾಯಕರು ಬಂದರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹಾಗೆಯೇ ನಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ ಬಂದಿದ್ದರು. ಪಕ್ಷದ ಮುಖಂಡರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಬಂದು ಇವತ್ತು ನಮ್ಮ ಗೆಲುವಿಗೆ ಸಹಕಾರಿಯಾಗಿದೆ. ಅದರ ಜೊತೆಗೆ ಬಿಜೆಪಿಯಿಂದ ಕೂಡ ಸಚಿವ ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ವಾಸ್ತವ್ಯ ಹೂಡಿದ್ರು. ಸಾಕಷ್ಟು ತಮ್ಮ ಪತಿ ವಿರುದ್ಧ ಕೂಡ ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದ್ರಲ್ಲಿ ಕೂಡ ಪ್ರಚಾರ ಮಾಡ್ತಾ ಇದ್ರು ಚುನಾವಣೆ. ನಾನು ತಮಗೆ ಮಾಧ್ಯಮದವ್ರಿಗೆ ಮೊದಲಿಂದನೂ ಹೇಳ್ತಾನೆ ಇದ್ದೆ, ಅವ್ರಿಗೆ ಯಾವುದೇ ಒಂದು ಸರಕಿಲ್ಲ, ಜನರ ಮುಂದೆ ಹೋಗೋದಕ್ಕೆ ಒಂದು ಕಾರಣ ಬೇಕಲ್ಲ ಅವ್ರಿಗೆ ಯಾವುದೇ. ಆಮೇಲೆ ತಾಲೂಕಿಗೆ ಕೂಡ ಅವರೇನು ಅಭಿವೃದ್ಧಿಗೆ ಅವರೇನು ಕೆಲಸ ಮಾಡಿಲ್ಲ. ಆದರೆ ಇವತ್ತು ಕಂಟಿನ್ಯೂ ಆಗಿ ಜನ ನಮಗೆ ಆರಿಸ್ತಾ ಇದ್ದಾರೆ ಅಂತಂದರೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಹಾಗೆಯೇ ನಾವು ಏನು ಜನಪರವಾದ ಆಡಳಿತವನ್ನು ಕೊಟ್ಟಿದ್ದೀವಿ, ಹಾಗೆಯೇ ಎಲ್ಲರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಇವತ್ತು ಜನ ಒಪ್ಪಿ ನಮಗೆ ತಮ್ಮ ಸೇವೆಗೆ ನನ್ನನ್ನು ಆರಿಸ್ಕೊಂಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದು. ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಕೂಡ ಕಾಂಗ್ರೆಸ್ ಹಣದ ಹೊಳೆ ಮೂಲಕ ಈ ಚುನಾವಣೆಯಲ್ಲಿ ಗೆದ್ದಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಸಂಡೂರು ತಾಲೂಕಿನ ಜನ ಯಾವತ್ತಿಗೂ ಹಣಕ್ಕೆ ಮಾರು ಹೋಗೋರಲ್ಲ. ಅವ್ರೇನಂದರೆ, ನಾನು ಮೊದಲಿಂದನೇ ಹೇಳ್ತಿದ್ದೆ, ಒಂದು ನೆಮ್ಮದಿಯ ಜೀವನ ಬೇಕು ಅವರಿಗೆ. ಆಮೇಲೆ ಯಾವುದೇ ರೀತಿಯಾದ ಒಂದು ಪೊಲೀಸ್ ಸ್ಟೇಷನ್ ರಾಜಕೀಯಗಳು ಅವರು ಒಪ್ಪೋದಿಲ್ಲ ನಮ್ಮ ಜನ. ಮೊದಲೇದಾಗಿ ಹೊರಗಿನ ಅಭ್ಯರ್ಥಿಯನ್ನಂತೂ ಮೊದಲೇ ಒಪ್ಪೋದಿಲ್ಲ ಅವರು. ಹಾಗೆಯೇ ಸ್ಥಳೀಯವಾಗಿ ಇಲ್ಲಿನ ಜನರ ನಾಡಿ ಮಿಡಿತ ಗೊತ್ತಂತ 2 ನಾಯಕರು, ನಮ್ಮ ಸಂತೋಷ್ ಲಾಡ್ ಅವರು, ತುಕಾರಾಮ್ ಅವರು, ಅವ್ರನ್ನ ಯಾವತ್ತೂ ಬೆಂಬಲಿಸ್ತಕ್ಕಂಥದ್ದು. ಈ ಬಾರಿ ಕೂಡ ಅದೇ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದಿಷ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು ಆದ ನಂತರ ಅನ್ನಪೂರ್ಣ ತುಕಾರಾಮ್ ಅವರು ನ್ಯೂಸ್ 18 ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸಂಡೂರು ಜನ ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನ ಕೈ ಬಿಡಲ್ಲ. ಯಾಕೆಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಷ್ಟು ಪ್ರಮಾಣದಲ್ಲಿ ಒಂದು ಸರ್ಕಾರದ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿರತಕ್ಕಂಥದ್ದು. ಜೊತೆಗೆ ಸಚಿವ ಸಂತೋಷ್ ಲಾಡ್ ಮತ್ತು ಈ ತುಕಾರಾಮ್ ಅವರು ಸಂಡೂರು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇ ನಮ್ಮ ಕೈ ಹಿಡಿದಿವೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅಡ್ವಿನ್ ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ.